ಫುಲ್ ಕ್ಯಾಶ್ ಅಲ್ಲಿ ವೆಹಿಕಲ್ ತಗೊಂಡ್ರೆ ಈ ಸತಿ ಯುಗಾದಿ ಹಬ್ಬಕ್ಕೆ ಸರ್ ಆಲ್ರೆಡಿ ಸ್ಟಾರ್ಟ್ ಮಾಡ್ತೀನಿ ಸರ್ ಈಗ್ಲಿಂದಲೇ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಆಗಿಂದ ಯುಗಾದಿ ಹಬ್ಬ ಇನ್ನೊಂದು ತಿಂಗಳಿದೆ. ಯುಗಾದಿ ಬಿಫೋರ್ ಈಗ್ಲೇನೆ ಆಫರ್ ಮಾಡ್ತೀವಿ. ಯುಗಾದಿ ಆಫ್ ಅಲ್ಲಿ ಸರ್ ಒಂದು ಫುಲ್ ಕ್ಯಾಶ್ ಅಲ್ಲಿ ತಗೊಂಡ್ರೆ ಫುಲ್ ಟ್ಯಾಂಕ್ ಡೀಸೆಲ್ ಫ್ರೀ ಸರ್. ನಮ್ ಕಡೆಯಿಂದ ಫುಲ್ ಟ್ಯಾಂಕ್ ಡೀಸೆಲ್ ಫ್ರೀ ಮಾಡ್ಕೊಡ್ತೀವಿ. ಆಮೇಲೆ ಲೋನ್ ಅಲ್ಲಿ ಆಕ್ಚುಲಿ ಲೋನ್ ಆಪ್ಷನ್ಸ್ ತಗೊಂಡ್ರೆ ಅದು 1% ಅಂತ ಬರುತ್ತೆ. ಆ ಲೋನ್ ಇಂದ ಏನಿರುತ್ತೆ ಟ್ರ್ಯಾಕ್ ನಂಬರ್ ಅದಕ್ಕೆ ಲೋನಿಗೆ 5,000 ರೂಪಾಯಿ ಕ್ಯಾಶ್ ಬ್ಯಾಕ್ ಕೊಡ್ತೀವಿ. ಲೋನಿಗೆ ಹೋದವ್ರಿಗೂ 5,000 ರೂಪಾಯಿ ಕ್ಯಾಶ್ ಬ್ಯಾಕ್ ಕೊಡ್ತೀವಿ. ಫುಲ್ ಕ್ಯಾಶ್ ಅಲ್ಲಿ ತಗೊಂಡವ್ರಿಗೆ ಫುಲ್ ಟ್ಯಾಂಕ್ ಡೀಸೆಲ್ ಫ್ರೀ. ಇದು ಬಂದ್ಬಿಟ್ಟು 17 ಸರ್. ಸೆಕೆಂಡ್ ಓನರ್ ಇದು ಎಂಡ್ ಆಫ್ ರೈಟ್ 3 ಲಕ್ಷ ಮಾಡ್ಕೊಡ್ತೀವಿ ಸರ್. 3 ಲಕ್ಷ 1 ಇಯರ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಇದಕ್ಕೊಂದು 50,000 ರೂಪಾಯಿ ಡೌನ್ ಪೇಮೆಂಟ್ ಅಂದ್ರೆ ಸಾಕು ಸರ್. ಫಿಗರ್ 3 lakhs ಎಂಡ್ ರೈಟ್ ಸರ್. ಪೋಸ್ಟರಿಂಗ್ ಎಸಿ ಲೆದರ್ ಇಂಟೀರಿಯರ್. ಹೌದು, ವೆಹಿಕಲ್ ರೆಡಿ ಆಗಿದೆ. ಡೀಟೇಲ್ಸ್ ಸರ್ ಇದು ಬಂದ್ಬಿಟ್ಟು ನಿಮಗೆ 17 ಇದು ಆಕ್ಚುಲಿ ಓನರ್ ಬಂದ್ಬಿಟ್ಟು 3rd ಓನರ್. ಬಟ್ ಆಕ್ಚುಲಿ ಕಸ್ಟಮರ್ ಗಾಡಿ ತುಂಬಾ ಚೆನ್ನಾಗಿದೆ. ನೆಗೋಷಿಯಬಲ್ ಎಂಡ್ ಆಫ್ ರೇಟ್ ಸರ್ 3.5 ಮಾಡ್ಕೊಡ್ತೀನಿ ಸರ್. ಬರೀ ಅಷ್ಟೇ. ಹೌದು, ಒಂದ್ 60-70,000 ಒಂದ್ 80,000 ತಂದ್ರೆ ಸಾಕು ಸರ್ ಲೋನ್ ಆಗುತ್ತೆ. ಗಾಡಿ ನೋಡ್ತಾ ಇರ್ಬೋದು, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓನರ್ 3 ಆಗಿರ್ಬೋದು. ಗಾಡಿ ತುಂಬಾ ಚೆನ್ನಾಗಿ ಚೆಕ್ ಮಾಡಿ ಕ್ಲೀನ್ ತಗೊಂಡಿದ್ವಿ. ಗಾಡಿ ಅಂದ್ರೆ ಒಂದೇ ತಿಂಗಳಿಗೆ ಇನ್ನೊಂದು ಓನರ್ ಚೇಂಜ್ ಆಗಿದ್ದಾರೆ. ಗಾಡಿ ತುಂಬಾ ಗಾಡಿ ತುಂಬಾ. ಸೊ ಇಲ್ಲೊಂದು ಲಾಂಗ್ ಡಿಕ್ಕಿ ವೆಹಿಕಲ್ ಲಾಂಗ್ ಡಿಕ್ಕಿ ವೆಹಿಕಲ್ ಇದೆ 16-17 ಸರ್. ಇದು ಬಂದ್ಬಿಟ್ಟು ಓನರ್ ಸಿಂಗಲ್ ಓನರ್ 16-17 ಫೈನಲ್ ಒಂದು 3.20 ಮಾಡ್ಕೊಡ್ತೀನಿ. 3,20,000. ಹೌದು, 20 ಸಿಬಿಲ್ ತುಂಬಾ ಚೆನ್ನಾಗಿದ್ರೆ ಇದಕ್ಕೊಂದು 60,000 ರೂಪಾಯಿ ಇದ್ರೆ ಸಾಕು ಸರ್. ಬಾಕಿದೆಲ್ಲ ಫುಲ್ ಲೋನ್ ಹೌದು ಲೋನ್ ಸರ್. ನೋಡಿ ಹಾಗೆ ನೋಡ್ತಿರಂಗೆ ಸರ್. ಆಕ್ಚುಲಿ ಕಿಂಗ್ ಕನ್ನಡದಿಂದ ನೋಡ್ತಾ ಇದೀವಿ ಸರ್. ಇದು 24 CNG ಶೋರೂಮ್ ಫಿಟೆಡ್ ಸಿಂಗಲ್ ಓನರ್ ಶೋರೂಮ್ ಹಿಸ್ಟ್ರಿ ಬಂದ್ಬಿಟ್ಟು 2024 ಸರ್. ಫೈನಲ್ ಅಂತಂದ್ರೆ 880 ಇದೆಲ್ಲ ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಎಂಡ್ ಆಫ್ 860 ಮಾಡ್ಕೊಡ್ತೀವಿ ಸರ್. ಹೇಳಿ ಸರ್. ಡೀಸೆಲ್ ವೆಹಿಕಲ್ ಸರ್. ಓನರ್ ಸೆಕೆಂಡ್ ಇದು. ಆ ವೆಹಿಕಲ್ ಡೀಸೆಲ್ ವರ್ಷನ್ 18 ಮಾಡಲ್ ಸರ್. ಎಂಡ್ ಆಫ್ ರೈಟ್ ಬಂದ್ಬಿಟ್ಟು ಇದನ್ನ 4.25 ಮಾಡ್ಕೊಡ್ತೀನಿ ಸರ್. 4,50,000 ಅಷ್ಟೇ. ಮಾಡ್ಲು ಸರ್. ಇದು ಮಾಡಲ್ 2018 ಮಾಡ್ಲು. ಹೌದು. ಸೊ ನೋಡ್ತಾ ಇರ್ಬೋದು 2018 ಮಾಡ್ಲು. ಇದ್ರಲ್ಲೂ ಕೂಡ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. 1 ಇಯರ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್. ಪೂರ್ತಿದು 1 ಇಯರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿಯಲ್ಲಿ. 4 ಹೊಸ ಟೈರು. ಸರಿ, ಗಾಡಿಗೆ ಲೋನ್ ಆಗುತ್ತಾ? ಲೋನ್ ಆಗುತ್ತೆ ಸರ್. ಲೋನ್ ಒಂದು 3 ಲಕ್ಷ ತನಕ ಲೋನ್ ಆಗುತ್ತೆ. 1.5 ಕ್ಯಾಶ್ ಬೇಕಾಗುತ್ತೆ. ಸ್ವಲ್ಪ ಇನ್ನೂ ಡಿಸ್ಕೌಂಟ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ನಿಮ್ಗೆ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಕೂಡ ಇದೆ ಗಾಡಿಯಲ್ಲಿ. ಸರ್ ಇದು VXI ಬೇಕು ಅಂದ್ರೆ ಪೆಟ್ರೋಲ್ ಬೇಕಾದ್ರೆ CNG ಫಿಟ್ ಮಾಡಿಸಿ RC ಕಾರ್ಡ್ ಎಂಟ್ರಿ ಮಾಡಿಸ್ಕೊಡ್ತೀನಿ. ಫಿಟೆಡ್ ಬೇಡ ಅಂದ್ರೆ VXI ಬೇಕು ಅಂದ್ರೆ VXI ಮಾಡ್ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು 51,000 ಓಡಿದೆ. ಬರೀ 51,000 ಕಿಲೋಮೀಟರ್ ರನ್ ಆಗಿದೆ. ಗಾಡಿ ನೀಟಾಗಿ ಹೋಗ್ತಾ ಇದ್ವಿ. ನೋಡ್ತಾ ಇರ್ಬೋದು 51,332 ಕಿಲೋಮೀಟರ್ ರನ್ ಆಗಿರುವಂತ ಗಾಡಿ. ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ಮೊಬೈಲ್ ಚಾರ್ಜಿಂಗ್ ಪೋರ್ಟ್ ಅಂಡ್ ಬ್ರ್ಯಾಂಡ್ ನ್ಯೂ ವೆಹಿಕಲ್. ಇದು ಬರೀ 55,000 ಕಿಲೋಮೀಟರ್ ಮಾತ್ರ ರನ್ ಆಗಿರುವಂತ ಕಾರು. ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಇಲ್ಲಿ ಇನ್ನೂ ಒಂದು ವೈಟ್ ಕಲರ್ ಗಾಡಿ ರೆಡಿ ಆಗಿದೆ. ಪೆಟ್ರೋಲ್ ಸರ್. ಬರೀ 42,000 ಕಿಲೋಮೀಟರ್ ಮಾತ್ರ ರನ್ ಆಗಿರುವಂತ ಗಾಡಿ. ಅಂಡ್ ಸಿಂಗಲ್ ಓನರ್, ಮೇನ್ಲಿ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ. ನೋಡ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ಸೇಮ್ ಆಸ್ ಇಟ್ ಈಸ್ ಇದು ಬರುತ್ತೆ. ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ಗಾಡಿಗೆ ಏನ್ ಕೋಟ್ ಮಾಡ್ತಾ ಇದ್ರ ಸರ್? ಸೇಮ್ 6,80,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. 680 ಹೆಚ್ಚು ಕಡಿಮೆ. 680 ಈಗ ಬ್ಲಾಕ್ ಬರುತ್ತೆ ಸರ್. ಇದು ಡೀಸೆಲ್ ಗಾಡಿ. ಇದು ಬಂದ್ಬಿಟ್ಟು ಆಕ್ಚುಲಿ 18-19 ಫೈನಲ್ ಎಂಡ್ ಆಫ್ ರೈಟ್ ಸರ್. ಇದನ್ನ 4.25 ಮಾಡ್ಕೊಡ್ತೀನಿ ಸರ್. 4,50,000. 19 ಮಾಡ್ಲು 4,50,000 ನಿಮ್ಗೆ ಗಾಡಿ ರೆಡಿ ಆಗಿದೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಟಚ್ ಸ್ಕ್ರೀನ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಈ ಗಾಡಿಗೂ ಕೂಡ ಲೋನ್ ಆಗುತ್ತಾ? ಲೋನ್ ಆಗುತ್ತೆ ಸರ್. ಅದು ನ್ಯೂ ವೆಹಿಕಲ್ ಸರ್. ಇದು ಬಂದ್ಬಿಟ್ಟು 22 CNG ಪೆಟ್ರೋಲ್. ಓನರ್ ಸಿಂಗಲ್ ಓನರ್. ಫೈನಲ್ ಸರ್ ಎಂಡ್ ಆಫ್ ರೇಟ್ ಇದೆ ನಿಮಗೆ ಒಂದು 720 ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಸರ್ ಈ ಗಾಡಿ ಜಾಸ್ತಿ ರನ್ ಆಗಿಲ್ಲ ಅನ್ಸುತ್ತೆ? ಜಾಸ್ತಿ ರನ್ ಆಗಿಲ್ಲ ಸರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ನಾವು ಮತ್ತೆ ಪುನಃ ಕದಂಬ ಟ್ರಾವೆಲ್ಸ್ ಹತ್ರ ಬಂದಿದ್ದೀವಿ. ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಚೆನ್ನಾಗಿತ್ತು ರೆಸ್ಪಾನ್ಸ್. ಅದೇ ತರ ನಿಮ್ಗೆ ಇನ್ನೇನು ನೆಕ್ಸ್ಟ್ ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ. ಸೊ ನಿಮ್ಗೆ ಒಳ್ಳೆ ಗಾಡಿಗಳೆಲ್ಲ ಸ್ಟಾಕ್ ಮಾಡಿದ್ದಾರೆ. ಬ್ರ್ಯಾಂಡ್ ನ್ಯೂ ವೆಹಿಕಲ್ಸ್ ಎಲ್ಲ ಸ್ಟಾಕ್ ಇದೆ. 100% ಲೋನ್ ಆಗುತ್ತೆ.
ನಿಮ್ಗೆ ಹತ್ತತ್ರ ಶೋರೂಮ್ ಅಲ್ಲಿ ಯಾವಾಗ್ಲೇ ಬಂದ್ರು ಒಂದು 40 to 50 ವೆಹಿಕಲ್ಸ್ ಮಾತ್ರ ಕಂಪಲ್ಸರಿ ಇರುತ್ತೆ. ಲೋ ಬಡ್ಜೆಟ್ ಅಲ್ಲೂ ಸಿಗುತ್ತೆ, ಪ್ರೀಮಿಯಂ ವೆಹಿಕಲ್ಸ್ ಸಿಗುತ್ತೆ. ಸೊ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದ್ದಾರೆ. ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್. ಥ್ಯಾಂಕ್ ಯು ಸರ್. ಸರ್ ಇನ್ನೇನು ಇವಾಗ ಹಬ್ಬ ಬರ್ತಾ ಇದೆ, ಇನ್ನೂ ಒಂದು ತಿಂಗಳಿದೆ ಆಕ್ಚುಲಿ. ಬಟ್ ಉಗಾದಿಗೂ ಯಾರು ಟ್ರೈ ಮಾಡ್ತಿರ್ತಾರಲ್ಲ, ಏನಾರ ಆಫರ್ ತರ ಇದೆಯಾ ಅಥವಾ ಸ್ಟಾಕ್ ಎಷ್ಟು ಬಂದಿದೆ? ಅಂಡ್ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರು ಇದು ಇನ್ನೋವಾ ಕ್ರಿಸ್ಟಾ ಏನಾರ ಇದೆಯಾ? ಇದೆ ಸರ್. ನಮಸ್ತೆ ಕರ್ನಾಟಕ. ಸರ್ ಹೇಳ್ದಂಗೆ ಆಕ್ಚುಲಿ ಏನಿದೆ, ಹೋದ್ ಸತಿಗೂ ಈ ಸತಿಗೂ ತುಂಬಾ ಗಾಡಿ ಬದಲಾವಣೆ ಆಗಿದೆ ಸರ್. ಹೊಸ ಗಾಡಿಗಳಿದೆ. ಪೆಟ್ರೋಲ್ CNG, ಆಪಲ್ ಶೇಪ್, ಓಲ್ಡ್ ಶೇಪ್ಗಳು, ಆಮೇಲೆ ಕ್ರಿಸ್ಟಾ, ಹೊಸ ಮಾಡಲ್ ಬ್ರ್ಯಾಂಡ್ ನ್ಯೂ ಎಲ್ಲ ವೆಹಿಕಲ್ ಇದೆ. ಆಮೇಲೆ ಯುಗಾದಿಗೆ ಆಕ್ಚುಲಿ ಇನ್ನ 15 ಡೇ, ಇನ್ನೊಂದು ಮಂತ್ 25 ಡೇಸ್ ಇದೆ. ಇನ್ನೊಂದು ನಿಯರ್ ಬಿಫೋರ್ ಇನ್ನೊಂದು 1 ಮಂತ್ ನಿಯರ್ ಇದೆ. ಯುಗಾದಿ ಹಬ್ಬಕ್ಕೆ ಆಫರ್ ಕೊಡ್ತೀವಿ ನಮ್ ಕಡೆಯಿಂದ. ಯುಗಾದಿ ಆಫರ್ ನಡೆಯುತ್ತೆ, ಅದಕ್ಕೋಸ್ಕರ ಈಗ ಒಳ್ಳೊಳ್ಳೆ ಗಾಡಿಗಳಿದೆ. ನೀವು ಕಸ್ಟಮರ್ ಈಗ ಹಬ್ಬಕ್ಕೆ ನೀವು ಹೊಸತು ಅಂತ ಇರುತ್ತಿದೆ, ಅದಕ್ಕೋಸ್ಕರ ಒಳ್ಳೆ ಗಾಡಿಗಳು ಪರ್ಚೇಸ್ ಮಾಡಿ ವಿತ್ ಗ್ಯಾರಂಟಿ ಕೊಡ್ತೀವಿ. ಒಳ್ಳೆ ಗಾಡಿ ಇದೆ, ಎಲ್ಲ ಹೊಸ ಮಾಡಲ್ ಗಾಡಿಗಳು, CNG, ಪೆಟ್ರೋಲು, ಆಪಲ್ ಶೇಪ್ ಗಾಡಿಗಳು ಅವೈಲೇಬಲ್ ಇದೆ. ಎಲ್ಲಾ ಡೀಟೇಲ್ಸ್ ಪ್ರತಿಯೊಂದುವೆ ನಾನು ಇನ್ಫಾರ್ಮ್ ಮಾಡಿ ಸರ್ಗೆ ಕೊಡ್ತೀನಿ. ಅವ್ರು ಎಲ್ಲಾ ಡೀಟೇಲ್ಸ್ ವಿಡಿಯೋದಲ್ಲಿ ತೋರಿಸ್ತಾರೆ, ವಿತ್ ಲೊಕೇಶನ್ ತೋರಿಸ್ತಾರೆ. ಎಲ್ಲ ಏನೇ ಕಾಂಟ್ಯಾಕ್ಟ್ ಏನೇ ಬೇಕು ಅನ್ನೋ ನಂಬರ್ನು ಟ್ರೋಲ್ ಆಗುತ್ತೆ, ಆ ನಂಬರ್ಗೆ ಕಾಲ್ ಮಾಡ್ಕೊಂಡು. ಓಕೆ, ಸೊ ನೋಡ್ತಾ ಇರ್ಬೋದು ವಿಡಿಯೋನ 8 ಗಂಟೆ ನೋಡಿ. ನಿಮ್ಗೆ ಅದ್ರಲ್ಲೇ ಎಲ್ಲಾ ಇನ್ಫಾರ್ಮೇಶನ್ ಇರುತ್ತೆ, ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಇರುತ್ತೆ. ನಿಮ್ಗೆ ಓನರ್ಶಿಪ್ ಬಗ್ಗೆ ಇರುತ್ತೆ, ಇನ್ಸೂರೆನ್ಸ್ ಇದೆಯಾ ಇಲ್ವಾ, ಅಥವಾ ಎಷ್ಟು ಓನರ್ ಆಗಿದ್ದಾರೆ, ಅಂಡ್ ಅದೇ ತರ ಯಾವ್ದು ಮಾಡ್ಲು, ಏನೆಲ್ಲ ಫೀಚರ್ಸ್ ಬರುತ್ತೆ, ಗಾಡಿ ಎಷ್ಟು ರನ್ ಆಗಿದೆ, ಅಂಡ್ ಇನ್ಸೂರೆನ್ಸ್ ಎಲ್ಲ ಡೀಟೇಲ್ಸ್ ಎಲ್ಲ ಅದ್ರಲ್ಲೇ ಇರುತ್ತೆ ನಿಮ್ಗೆ. ಅಂಡ್ ವಿಡಿಯೋನ 8 ಗಂಟೆ ನೋಡಿದ್ರೆ ಸಾಕು. ಅಂಡ್ ಜಸ್ಟ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಅಂಡ್ ಸರ್ ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್. ಸೊ ನಾವ್ ಇವಾಗ ಬಂದ್ಬಿಟ್ಟು ಕದಂಬ ಟ್ರಾವೆಲ್ಸ್ ಹತ್ರ ಇದೀವಿ. ಸೊ ಇದು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಫಸ್ಟ್ ಬ್ಲಾಕ್, ಥರ್ಡ್ ಸ್ಟೇಜ್, ಆಪೋಸಿಟ್ ಟು ಕತ್ರಿಕಾಪೆ ವಾಟರ್ ಟ್ಯಾಂಕ್, ಬ್ಯಾಂಗ್ಳೂರ್ 85 ಬರುತ್ತೆ ನಿಮ್ಗೆ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡಿರ್ತೀನಿ. ಸೊ ನೀವು ಅಲ್ಲಿಂದ ಈಸಿಯಾಗಿ ಬಂದ್ಬಿಡ್ಬೋದು. ಅಂಡ್ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಲಾಸ್ಟ್ ಟೈಮ್ ಅಂಡ್ ಈ ಟೈಮ್ಗೂ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಅಂಡ್ ಇವತ್ತೇನಪ್ಪಾ ಸ್ಪೆಷಲ್ ಅಂದ್ರೆ ಆಲ್ಮೋಸ್ಟ್ ಇಲ್ಲಿರೋ ಗಾಡಿಗಳೆಲ್ಲ ಸ್ವಿಫ್ಟ್ ಗಳೇ, ಬರೀ ಸ್ವಿಫ್ಟ್ ಡಿಸೈರ್ ಮಾತ್ರ ಅಷ್ಟೇ. ಸ್ವಿಫ್ಟ್ ಡಿಸೈರ್ ಹುಡ್ಕೋರ್ಗೆ ನೋಡ್ತಾ ಇರ್ಬೋದು CNG ಸಿಗುತ್ತೆ, ಪೆಟ್ರೋಲ್ ಸಿಗುತ್ತೆ, ಡೀಸೆಲ್ ಕೂಡ ಸಿಗುತ್ತೆ. ಗ್ಲಾಸ್ ಇಲ್ಸವ ಸರ್? ಹಾ ಸರ್ ನೋಡಿ, ಹಾಗೆ ನೋಡ್ತಿರಂಗೆ ಸರ್, ಆಕ್ಚುಲಿ ಕಿಂಗ್ ಕನ್ನಡದಿಂದ ನೋಡ್ತಾ ಇದೀವಿ ಸರ್. ಇದು 24 CNG ಶೋರೂಮ್ ಫಿಟೆಡ್, ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ ಬಂದ್ಬಿಟ್ಟು 2024. 2024 ಸರ್. ಫೈನಲ್ ಅಂತಂದ್ರೆ 880, ಇದರಲ್ಲೂ ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಂಡು ಎಂಡ್ ಆಫ್ 860 ಮಾಡ್ಕೊಡ್ತೀವಿ ಸರ್. 860 24 ವೆಹಿಕಲ್. ಹೌದು ಸರ್. ಕೇವಲ 52,000 ಓಡಿದೆ ಸರ್ ಇದು. ಸರ್ CNG ಪೆಟ್ರೋಲ್ ಶೋರೂಮ್ ಫಿಟೆಡ್ ಅಂಡ್ ಸಿಂಗಲ್ ಓನರ್ ಗಾಡಿ ಸರ್. ಸೊ ನೋಡ್ತಾ ಇರ್ಬೋದು ಒಳಗಡೆ ಎಷ್ಟು ಇಂಟೀರಿಯರ್ ನಿಮ್ಗೆ. ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೀರಿಂಗ್, 4 ವಿಂಡೋ, ಲೆದರ್ ಇಂಟೀರಿಯರ್ಸ್, ಏರ್ ಬ್ಯಾಗು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್. ಲೆದರ್ ಇಂಟೀರಿಯರ್ಸ್ ಮಾತ್ರ ತುಂಬಾನೇ ಪ್ರೀಮಿಯಂ ಆಗಿದೆ. ಇದು 24 ಮಾಡಲು, ಸಿಂಗಲ್ ಓನರ್, ಬರೀ 55,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರುವಂತ ಗಾಡಿ. ಅಂಡ್ ಅಡಿಷನಲ್ ಆಗಿ ನಿಮ್ಗೆ ಏರ್ ಗಾರ್ಡ್ ಕೂಡ ಇದೆ, ಪ್ರೀಮಿಯಂ ಆಗಿರುವಂತ ಗಾರ್ಡ್. ಸರ್ ಇದು 8 lakh, ಸರಿ 8,60,000. 24 ಮಾಡಲು, ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ, CNG ಪೆಟ್ರೋಲ್ ಶೋರೂಮ್ ಫಿಟೆಡ್ ಸರ್. CNG. ಓಕೆ ಸರ್. ಅದೇ ತರ ಇಲ್ಲಿ ಇನ್ನೂ ಒಂದು ಡಿಸೈರ್ ಇದೆ, ಬಟ್ ಇದು ಡೀಸೆಲ್ ವೆಹಿಕಲ್. ಹೇಳಿ ಸರ್. ಡೀಸೆಲ್ ವೆಹಿಕಲ್ ಸರ್, ಓನರ್ ಸೆಕೆಂಡ್ ಇದು. ಆ ವೆಹಿಕಲ್ ಡೀಸೆಲ್ ವರ್ಷನ್ 18 ಮಾಡಲ್ ಸರ್. ಎಂಡ್ ಆಫ್ ರೈಟ್ ಬಂದ್ಬಿಟ್ಟಿದ್ದನ್ನ 4.5 ಮಾಡ್ಕೊಡ್ತೀನಿ ಸರ್. 4,50,000 ಅಷ್ಟೇ. ಮಾಡ್ಲು ಸರ್ ಇದು ಮಾಡಲ್ 2018 ಮಾಡ್ಲು. ಹೌದು. ಸೊ ನೋಡ್ತಾ ಇರ್ಬೋದು 2018 ಮಾಡ್ಲು. ಇದ್ರಲ್ಲೂ ಕೂಡ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. 1 year ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್. ಪೂರ್ತಿದು 1 year ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿಯಲ್ಲಿ. 4 ಹೊಸ ಟೈರ್. ಸರಿ ಗಾಡಿಗೆ ಲೋನ್ ಆಗುತ್ತಾ? ಲೋನ್ ಆಗುತ್ತೆ ಸರ್. ಲೋನ್ ಒಂದು 3 ಲಕ್ಷ ತನಕ ಲೋನ್ ಆಗುತ್ತೆ. 1.5 ಕ್ಯಾಶ್ ಬೇಕಾಗುತ್ತೆ. ಓಕೆ, ಸ್ವಲ್ಪ ಇನ್ನೂ ಡಿಸ್ಕೌಂಟ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಸೊ ಅದೇ ತರ ಇಲ್ಲೊಂದು ಲೈಟ್ ಬ್ಲೂ ಕಲರ್ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಬರೀ ಬೋರ್ಡ್ ನೋಡಿ ಎಲ್ಲೋ ಬೋರ್ಡ್ ಅನ್ಬೇಕಷ್ಟೇ, ಆ ತರ ಇದೆ ಗಾಡಿ. ಮಾತ್ರ ಪ್ರೀಮಿಯಂ ಆಗಿದೆ ಸರ್. 23 ಮಾಡಲ್ ಇದು. ಓನ್ಲಿ ಪೆಟ್ರೋಲ್, ಆಪಲ್ ಶೇಪ್, ಶೋರೂಮ್ ಹಿಸ್ಟ್ರಿ 51,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ ಈ ಗಾಡಿಯಲ್ಲಿ. ಸಿಂಗಲ್ ಓನರ್, 23 ಮಾಡಲ್, ಆಪಲ್ ಶೇಪ್. ಸರಿ ಗಾಡಿ ಏನ್ ಪ್ರೈಸ್ ಕೊಟ್ಟು ಮಾಡ್ತಾರೆ ಸರ್? ಫೈನಲ್ ಎಂಡ್ ಆಫ್ ರೈಟ್ ಇದನ್ನ ನಾನು ಒಂದು 6.80 ಮಾಡ್ಕೊಡ್ತೀನಿ ಸರ್. 6,80,000. ಸೊ ಈ ಗಾಡಿ ಒಂದು ಬರೀ ಪೆಟ್ರೋಲ್ ಅಷ್ಟೇ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮ್ಗೆ. ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಕೂಡ ಇದೆ ಗಾಡಿಯಲ್ಲಿ. ಸರ್ ಇದು VXI
VXI. ಬೇಕು ಅಂದ್ರೆ ಪೆಟ್ರೋಲ್ ಬೇಕಾದ್ರೆ CNG ಫಿಟ್ ಮಾಡಿಸಿ RC ಕಾರ್ಡ್ ಎಂಟ್ರಿ ಮಾಡಿಸ್ಕೊಡ್ತೀನಿ. ಓಕೆ ಫಿಟೆಡ್ ಬೇಡ ಅಂದ್ರೆ VXI ಬೇಕಂದ್ರೆ VXI ಮಾಡ್ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು 51,000 ಓಡಿದೆ. ಬರೀ 51,000 ಕಿಲೋಮೀಟರ್ ರನ್ ಆಗಿದೆ. ಗಾಡಿ ನೀಟಾಗಿ ಹೋಗ್ತಾ ಇದ್ವಿ ನೋಡ್ತಾ ಇರ್ಬೋದು. 51,332 ಕಿಲೋಮೀಟರ್ ರನ್ ಆಗಿರುವಂತ ಗಾಡಿ. ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ಮೊಬೈಲ್ ಚಾರ್ಜಿಂಗ್ ಪೋರ್ಟ್ ಅಂಡ್ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಇದು. ಬರೀ 55,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರುವಂತ ಕಾರು. ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಓಕೆ, ಸೊ ಇಲ್ಲಿ ಇನ್ನೂ ಒಂದು ವೈಟ್ ಕಲರ್ ಗಾಡಿ ರೆಡಿ ಆಗಿದೆ ಸರ್. ಇದು ಸೇಮ್ 23 ಮಾಡಲ್ಲು, ಸಾರಿ 24 ಮಾಡಲ್ಲು. ಓಕೆ ಓಕೆ. VXI ಹೌದು ಸರ್. VXI ಸಿಂಗಲ್ ಓನರ್ ಸರ್. ಇದು ಶೋರೂಮ್ ಹಿಸ್ಟ್ರಿ ಇದೆ. ಬಂದ್ಬಿಟ್ಟು ವೆಹಿಕಲ್ ಬಂದ್ಬಿಟ್ಟು ಇದನ್ನು ಸೇಮ್ 42,000 ಓಡಿದೆ ಸರ್. ಇದು ಬರೀ 42 ಓಡಿದೆ. ಸಿಂಗಲ್ ಓನರ್ ಗಾಡಿ. ಹೌದು ಸರ್. ಸರ್ ಇದು ಓನ್ಲಿ ಪೆಟ್ರೋಲ್ ಅಲ್ಲ? ಓನ್ಲಿ ಪೆಟ್ರೋಲ್ ಸರ್. ಬರೀ 42,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರುವಂತ ಗಾಡಿ ಅಂಡ್ ಸಿಂಗಲ್ ಓನರ್. ಮೇನ್ಲಿ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ. ನೋಡ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದ್ರಲ್ಲಿ ಸೇಮ್ ಆಸ್ ಇಟ್ ಇಸ್ ಇದು ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ಗಾಡಿ ಏನ್ ಕೋಟ್ ಮಾಡ್ತಾ ಇದ್ರ ಸರ್? ಸೇಮ್ 6,80,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. 680 ಹೆಚ್ಚು ಕಡಿಮೆ. 680. ಈ ಗಾಡಿಗೂ ಕೂಡ ಬೇಕಿದ್ರೆ CNG ಬೇಕು ಅಂದ್ರೆ ಫಿಟ್ ಮಾಡ್ಕೊಡ್ತೀನಿ. ಓಕೆ. ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ಸಡನ್ ವೆಹಿಕಲ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು, ಡಿಸೈರ್ ಸರ್. ಇದು ಬಂದ್ಬಿಟ್ಟು ಇದು ಸರ್ 24 ಮಾಡಲು. ಇದು ಸಿಂಗಲ್ ಓನರ್. ಇದು ಓನ್ಲಿ VXI ನೇ ಸರ್. 3 VXI ಆಕ್ಚುಲಿ ತುಂಬಾ ಡಿಮ್ಯಾಂಡ್ ಇದೆ. VXI ವೆಹಿಕಲ್ ಗಳು ತುಂಬಾ ಡಿಮ್ಯಾಂಡ್ ಇದೆ. ಸೇಮ್ ಇದು ಸೇಮ್ VXI ನೇನೆ. ಇದು ಸೇಮ್ ಸರ್. 23 ಮಾಡಲು. 23 ಮಾಡಲು. ಈ ಗಾಡಿ ಏನ್ ಪ್ರೈಸ್ ಕೊಡ್ತೀವಿ ಸರ್? ಫೈನಲ್ 6,500 ಮಾಡ್ಕೊಡ್ತೀನಿ. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 6,500. ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 4825 ವೆಹಿಕಲ್ ನಂಬರ್ KL11C. ಗಾಡಿ ತುಂಬಾ ಕ್ಲಾಸ್ ಆಗಿದೆ ಸರ್. ಸೇಮ್ 1 ಇಯರ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್. ಇದು 1 ಇಯರ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸರ್. ಅದು ಗಾಡಿ ಮಾತ್ರ ಎಲ್ಲಾ ಗಾಡಿಗಳು ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಬರೀ ಸಿಂಗಲ್ ಓನರ್. ಅಂಡ್ ಅದೇ ತರ ಮೇನ್ಲಿ ಒಂದು 50,000 ಒಳಗಡೆ ರನ್ ಆಗಿರುವಂತ ಗಾಡಿಗಳು. ಅಂಡ್ ₹1 ಖರ್ಚಿಲ್ಲ. ಇವನ್ ಇದು 51,000 ಓಡಿದೆ ಸರ್. ಓಕೆ, ಬರೀ 51,000. 51,000. ಈ ಗಾಡಿಗೆ ಏನ್ ಹೇಳಿದ್ರು ಪ್ರೈಸ್? ಫೈನಲ್ 650 ಸ್ಮಾಲ್ ನೆಗೋಷಿಯಬಲ್ ಸರ್. ಓಕೆ ಸರ್. ಇದು 1 ಇಯರ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. 4 ಹೊಸ ಟೈರ್ ಇದೆ. ಶಾರ್ಟಿಕಿ ಗಾಡಿ ರೆಡಿ ಆಗಿದೆ. ನಿಮ್ಗೆ ಡ್ಯುಯಲ್ ಟೋನ್ ಬರುತ್ತೆ, ಬ್ಲಾಕ್ ಬರುತ್ತೆ ಸರ್. ಇದು ಡೀಸೆಲ್ ಗಾಡಿ. ಓಕೆ. ಇದು ಬಂದ್ಬಿಟ್ಟು ಆಕ್ಚುಲಿ 18-19. ಓಕೆ. ಫೈನಲ್ ಎಂಡ್ ಆಫ್ ರೈಟ್ ಸರ್. ಇದನ್ನ 4,500 ಮಾಡ್ಕೊಡ್ತೀನಿ ಸರ್. 4,50,000. 19 ಮಾಡ್ಲು 4,50,000ಕ್ಕೆ ನಿಮ್ಗೆ ಗಾಡಿ ರೆಡಿ ಆಗಿದೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಟಚ್ ಸ್ಕ್ರೀನ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಸರ್. ಈ ಗಾಡಿಗೂ ಕೂಡ ಲೋನ್ ಆಗುತ್ತಲ್ಲ? ಲೋನ್ ಆಗುತ್ತೆ ಸರ್. ಓಕೆ. ಏನ್ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಸಾಕು, ಬಾಕಿ ಲೋನ್ ಆಗುತ್ತೆ. ಸೊ ಇಲ್ಲೊಂದು ಲಾಂಗ್ ಡಿಕ್ಕಿ ವೆಹಿಕಲ್ ಲಾಂಗ್ ಡಿಕ್ಕಿ ವೆಹಿಕಲ್ ಇದೆ. 16-17 ಸರ್ ಇದು. ಓಕೆ. ಇದು ಬಂದ್ಬಿಟ್ಟು ಓನರ್ ಸಿಂಗಲ್ ಓನರ್. 16-17 ಫೈನಲ್ ಒಂದು 320 ಮಾಡ್ಕೊಡ್ತೀನಿ ಸರ್. 3,20,000. ಹೌದು. 20 ಸಿಬಿಲ್ ತುಂಬಾ ಚೆನ್ನಾಗಿದ್ರೆ ಇದಕ್ಕೊಂದು 60,000 ರೂಪಾಯಿ ಇದ್ರೆ ಸಾಕು ಸರ್. ಬಾಕಿದೆಲ್ಲ ಫುಲ್ ಲೋನ್ ಆರಾಮಾಗಿ. ಹೌದು, ಲೋನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮ್ ಸಿವಿಲ್ ಸೂಪರ್ ಆಗಿದ್ರೆ ಸಾಕು. ಈ ಗಾಡಿಗೆ ಒಂದು 60,000-70,000 ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ ಸರ್. ಸೊ ಇದು ಲಾಂಗ್ ಡಿಕ್ಕಿ ವೆಹಿಕಲ್. ನಿಮ್ಗೆ ಡಿಕ್ಕಿ ಸ್ಪೇಸ್ ಚೆನ್ನಾಗಿ ಬರುತ್ತೆ. ಅಂಡ್ ಇದ್ರಲ್ಲೂ ಕೂಡ ಒಳಗಡೆ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಪವರ್ ಸ್ಟೇರಿಂಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ 4 ಕೂಡ ಪವರ್ ವಿಂಡೋ ಬರುತ್ತೆ. ಅಂಡ್ ಲಾಂಗ್ ಡಿಕ್ಕಿ ಸಿಟಿ ರೈಡ್ ಅಂತೂ ಸೂಪರ್ ಆಗಿರುತ್ತೆ, ಟ್ರಿಪ್ಗೂ ಸೂಪರ್ ಆಗಿರುತ್ತೆ, ಆಲ್ಮೋಸ್ಟ್ ಟೂರಿಸ್ಟ್ ತರ. ಅಂಡ್ ಇಲ್ಲೊಂದು ಸಡಾನ್ ವೆಹಿಕಲ್ 1395 ರೆಡಿ ಆಗಿದೆ ಸರ್. ಡೀಸೆಲ್ ವೆಹಿಕಲ್ ಸರ್ ಇದು. ಓಕೆ. ಡೀಸೆಲ್ ವೆಹಿಕಲ್ 85,000 ಓಡಿದೆ ಇದು. ಓಕೆ. ಆಪಲ್ ಶೇಪ್ ಸರ್. ಫೈನಲ್ ಒಂದು 580 ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 5,80,000 ಇನ್ನು ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ. 1.5 ಲಕ್ಷ ಸಾಕು ಡೌನ್ ಪೇಮೆಂಟ್, ಬಾಕಿದೆಲ್ಲ ಲೋನ್ ಆಗುತ್ತೆ. ಹೌದು. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು ನಿಮ್ಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಬ್ರ್ಯಾಂಡ್ ನ್ಯೂ ಜೆಕೆ ಟೈರ್ಸ್ ಇದೆ. 4 ಕೂಡ ಬ್ರ್ಯಾಂಡ್ ನ್ಯೂ ಜೆಕೆ ಟೈರ್ಸ್ ಇದೆ ಗಾಡಿಯಲ್ಲಿ. ಅಂಡ್ ಒಳಗಡೆ ಇಂಟೀರಿಯರ್ಸ್ ಕೂಡ ಎಕ್ಸ್ಟ್ರೀಮ್ ಆಗಿದೆ. ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು ಎಲ್ಲ ಬರುತ್ತೆ. ಅಂಡ್ ಅಡಿಷನಲ್ ಆಗಿ ನಿಮ್ಗೆ ರೇರ್ ಗಾರ್ಡ್ ಕೂಡ ಇದೆ ನೋಡ್ತಾ ಇರ್ಬೋದು. ಅಂಡ್ ಇವನ್ ರೇರ್ ಗಾರ್ಡ್ ಕೂಡ ಇದೆ ಕಾರಲ್ಲಿ. ಓಕೆ. ಸೊ ಇಲ್ಲೊಂದು ಗ್ರೇ ಕಲರ್ ಗಾಡಿ, ನ್ಯೂ ವೆಹಿಕಲ್ ಸರ್ ಇದು? ಅದು ನ್ಯೂ ವೆಹಿಕಲ್ ಸರ್. ಇದು ಬಂದ್ಬಿಟ್ಟು 22 CNG ಪೆಟ್ರೋಲ್. ಓನರ್ ಸಿಂಗಲ್ ಓನರ್. ಫೈನಲ್ ಸರ್ ಎಂಡ್ ಆಫ್ ರೇಟ್ ಇದೆ ನಿಮಗೆ ಒಂದು 720 ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಗಾಡಿ ಜಾಸ್ತಿ ರನ್ ಆಗಿಲ್ಲ ಅನ್ಸುತ್ತೆ? ಜಾಸ್ತಿ ರನ್ ಆಗಿಲ್ಲ ಸರ್.
ಶೋರೂಮ್ ಹಿಸ್ಟ್ರಿ ಇದೆ. ಸೊ ನೋಡ್ತಾ ಇರ್ಬೋದು ಶೋರೂಮ್ ಇಂದ ಹಿಂಗೆ ಜಸ್ಟ್ ಬಂದಿರೋ ತರ. ಹೌದು ಶೋರೂಮ್ ಹಿಸ್ಟ್ರಿ ಇದೆ. ಇದು ಬಂದ್ಬಿಟ್ಟು 1 lakh ಓಡಿದೆ ಸರ್. 1 lakh ಓಡಿದೆ. 1 lakh ಓಡಿದೆ. 1 lakh ಓಡಿರೋ ತರಾನೇ ಕಾಣಿಸುತ್ತೆ. ಇದು CNG ಪೆಟ್ರೋಲ್ ಶೋರೂಮ್ ಫಿಟೆಡ್ ಸರ್. ಶೋರೂಮ್ ಫಿಟೆಡ್ CNG ಪೆಟ್ರೋಲ್. ಇದು ಶೋರೂಮ್ ಫಿಟೆಡ್ CNG ಪ್ಲಸ್ ಪೆಟ್ರೋಲ್. ಅಂಡ್ ಗಾಡಿ ನೋಡ್ತಾ ಇರ್ಬೋದು 1 lakh ಓಡಿದೆ ಅಂದ್ರೆ ಯಾರು ನಂಬಕ್ಕೆ ಆಗಲ್ಲ, ಆ ತರ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ ನ. 2378 ವೆಹಿಕಲ್ ನಂಬರ್. ಹೌದು. ಅಡಿಷನಲ್ ಆಗಿ ಕ್ಯಾರಿಯರ್ ಬರುತ್ತೆ ನಿಮ್ಗೆ, ನೋಡ್ತಾ ಇರ್ಬೋದು. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಸೇಮ್ ಆಸ್ ಇಟ್ ಇಸ್ ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಗಾಡಿಯಲ್ಲಿ ₹1 ಖರ್ಚಿಲ್ಲ. ಇದು ಬಂದ್ಬಿಟ್ಟು ಶೋರೂಮ್ ಫಿಟೆಡ್ CNG. ಅಂಡ್ ನಿಮ್ಗೆ CNG ಅಲ್ಲಿ ಒಳ್ಳೆ ಮೈಲೇಜ್ ಬರೋ ಅಂತ ವೆಹಿಕಲ್. ಅಂಡ್ ಸರ್ ಈ ಗಾಡಿಗೆ ಏನ್ ಹೇಳಿದ್ ಸರ್? 7 lakh 7,20,000 7,20,000 ಹೆಚ್ಚು ಕಮ್ಮಿ ಇನ್ನು ಕಡಿಮೆ ಇದು ಮಾಡ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಹೌದು ಸರ್. ಸರ್ ಇದು ಬಂದ್ಬಿಟ್ಟು ನಿಮಗೆ 24 ಮಾಡಲ್ಲು ಓಕೆ. CNG ಪೆಟ್ರೋಲ್ ಸರ್. ಈ ಗಾಡಿ 24 ಮಾಡಲು CNG ಪೆಟ್ರೋಲ್ ಬರೀ 50,000 ಓಡಿದೆ. ಓಕೆ. 50,000 ಓಡಿದೆ. ಈ ಗಾಡಿ ಬಂದ್ಬಿಟ್ಟು ನಿಮಗೆ CNG ಪೆಟ್ರೋಲ್ 24 ಮಾಡಲ್ಲು. ಫೈನಲ್ ಎಂಡ್ ಆಫ್ ರೇಟ್ ಸರ್ 8.5 8,50,000 ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ. 1 year ಡಾಕ್ಯುಮೆಂಟ್ ಫುಲ್ ರನ್ನಿಂಗ್ ಇದೆ ಸರ್. ಇದು ಇದು CNG ಪ್ಲಸ್ ಪೆಟ್ರೋಲ್ 8,50,000 ಸ್ವಲ್ಪ ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ. ಸ್ಮಾಲ್ ನೆಗೋಷಿಯಬಲ್. ಓಕೆ ಸರ್. ಅಂಡ್ ಇಲ್ಲೊಂದು ವೆಹಿಕಲ್ ರೆಡಿ ಆಗಿದೆ. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬಂದ್ಬಿಟ್ಟು ನಿಮಗೆ 17 ಇದು ಆಕ್ಚುಲಿ ಓನರ್ ಬಂದ್ಬಿಟ್ಟು 3rd ಓನರ್. ಬಟ್ ಆಕ್ಚುಲಿ ಕಸ್ಟಮರ್ ಗಾಡಿ ತುಂಬಾ ಚೆನ್ನಾಗಿದೆ. ನೆಗೋಷಿಯಬಲ್ ಎಂಡ್ ಆಫ್ ರೇಟ್ ಸರ್ 3.5 ಮಾಡ್ಕೊಡ್ತೀನಿ ಸರ್. ಇದನ್ನ ಬರೀ ಅಷ್ಟೇ. ಹೌದು. ಒಂದ್ 60-70,000 ಒಂದ್ 80,000 ತಂದ್ರೆ ಸಾಕು ಸರ್ ಲೋನ್ ಆಗುತ್ತೆ. ಗಾಡಿ ನೋಡ್ತಾ ಇರ್ಬೋದು. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓನರ್ 3 ಆಗಿರ್ಬೋದು. ಗಾಡಿ ತುಂಬಾ ಚೆನ್ನಾಗಿ ಚೆಕ್ ಮಾಡಿ ಕ್ಲೀನ್ ತಗೊಂಡಿದ್ವಿ. ಗಾಡಿ ಅಂದ್ರೆ ಒಂದೇ ತಿಂಗಳಿಗೆ ಇನ್ನೊಂದು ಓನರ್ ಚೇಂಜ್ ಆಗಿದ್ದಾರೆ. ಗಾಡಿ ತುಂಬಾ ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಬರೀ 1 ತಿಂಗಳಲ್ಲೇ ಸೆಕೆಂಡ್ ಓನರ್ ಚೇಂಜ್ ಆಗಿದೆ. ಮ್ಯಾಕ್ಸಿಮಮ್ ಇದು ಸೆಕೆಂಡ್ ಓನರ್ ತರಾನೇ. ಹೌದು. ಜಾಸ್ತಿ ಓಡಿಸಿಲ್ಲ. ಹೌದು. ಸೆಕೆಂಡ್ ಓನರ್ ತುಂಬಾ ಚೆನ್ನಾಗಿದೆ ಸರ್. ಓಕೆ. ಸೊ ಇದ್ರಲ್ಲೂ ಗಾಡಿ ಬಂದ್ಬಿಟ್ಟು ಇದು ಎಷ್ಟು ಓಡಿದೆ ಅಂದ್ರೆ ಓನ್ಲಿ ಸರ್ 1,42,000 ಓಡಿದೆ. 1,42,000 ಕಿಲೋಮೀಟರ್ ರನ್ ಆಗಿದೆ. ಟಚ್ ಸ್ಕ್ರೀನ್ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಪವರ್ ಸ್ಟೀರಿಂಗ್ ಬರುತ್ತೆ ನಿಮ್ಗೆ. ಅಂಡ್ ಲೆದರ್ ಇಂಟೀರಿಯರ್ಸ್ ಕೂಡ ಬರುತ್ತೆ ಗಾಡಿಯಲ್ಲಿ. ಸೊ ಆಲ್ಮೋಸ್ಟ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ಈ ಗಾಡಿ ಸಿಗದೆ ಎಲ್ಲ ತುಂಬಾನೇ ಡಿಮ್ಯಾಂಡ್ ಇದೆ. ಶಾರ್ಟ್ ಡಿಮ್ಯಾಂಡ್ ಇದೆ. ಆದ್ರೆ ಒಳ್ಳೆ ರೇಟ್. ಓಲಾ ಊಬರ್ ದುಡಿಯೋರಿಗೆ ತುಂಬಾ ಚೆನ್ನಾಗಿದೆ. ಓಲಾ ಊಬರ್ ಓಡಿಸ್ಕೊಳ್ಳೋರ್ಗೆ ಎಕ್ಸ್ಟ್ರೀಮ್ ಗಾಡಿ ಲೋ ಬಜೆಟ್ ಅಲ್ಲಿ ಸಿಗ್ತಾ ಇದೆ. ಅದು ಕೂಡ ಒಂದ್ 70,000-80,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ವೆಹಿಕಲ್ ರೆಡಿ ಆಗಿದೆ. ವೆಹಿಕಲ್ ಅಂಡ್ ಇದು ಬಂದ್ಬಿಟ್ಟು 17 ಸರ್. ಓಕೆ. ಸೆಕೆಂಡ್ ಓನರ್. ಇದು ಎಂಡ್ ಆಫ್ ರೇಟ್ 3 ಲಕ್ಷ ಮಾಡ್ಕೊಡ್ತೀವಿ ಸರ್. 3 ಲಕ್ಷ. 3 ಲಕ್ಷ 1 year ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಇದಕ್ಕೊಂದು 50,000 ರೂಪಾಯಿ ಡೌನ್ ಪೇಮೆಂಟ್ ಅಂದ್ರೆ ಸಾಕು ಸರ್. ರೌಂಡ್ ಫಿಗರ್ 3 lakhs ಎಂಡ್ ರೈಟ್ ಸರ್. ಸೊ ಪವರ್ ಸ್ಟೀರಿಂಗ್ AC ಲೆದರ್ ಇಂಟೀರಿಯರ್ಸ್. ಹೌದು. ಸೊ ಇದಕ್ಕೂ ಕೂಡ ಪವರ್ ಸ್ಟೀರಿಂಗ್ AC ಲೆದರ್ ಇಂಟೀರಿಯರ್ಸ್ ಕ್ಯಾಜುವಲ್. ಅಂಡ್ ಸೊ ನೋಡ್ತಾ ಇರ್ಬೋದು 3 lakhs ಗೆ ಬರುತ್ತೆ ಅಷ್ಟೇ ವೆಹಿಕಲ್. ಇದು ಬಂದ್ಬಿಟ್ಟು ಲಾಂಗ್ ಡಿಕ್ಕಿ ವೆಹಿಕಲ್. ಸೊ ನೋಡ್ತಾ ಇರ್ಬೋದು ಕಡಿಮೆ ಬಜೆಟ್ ಅಲ್ಲೂ ಸಿಗುತ್ತೆ ನಿಮ್ಗೆ, ಪ್ರೀಮಿಯಂ ಬಜೆಟ್ ಅಲ್ಲೂ ಸಿಗುತ್ತೆ. 24 ಮಾಡಲು, 3 ಮಾಡಲು, 2 ಮಾಡಲು, 20 ಮಾಡಲು ನಿಮ್ಗೆ ಆಲ್ ರೌಂಡ್ ವೆಹಿಕಲ್ಸ್ ಎಲ್ಲ ಸಿಗುತ್ತೆ. ಜಸ್ಟ್ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಅಂಡ್ ಸರ್ ಈ ಗಾಡಿ ಹೇಳ್ಬಿಡಿ ಸರ್. ಸರ್ ಇದು ಬಂದ್ಬಿಟ್ಟು ನಿಮಗೆ 18 ಸಾರಿ ಸರ್ ಇಟ್ ವಾಸ್ 19 ಶೋರೂಮ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್. ಫೈನಲ್ ಅಂದ್ರೆ 5,20,000 ಮಾಡ್ಕೊಡ್ತೀವಿ. 5,20,000. 5,20,000. 5,20,000 ಗೆ ನಿಮ್ಗೆ ಗಾಡಿ ಬ್ರ್ಯಾಂಡ್ ನ್ಯೂ ಸೀಟ್ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಇದ್ರಲ್ಲಿ ಕೂಡ ಆಸ್ ಇಟ್ ಇಸ್ ಸೇಮ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ರನ್ ಎಷ್ಟಾಗಿದೆ ಇದು ಡೀಸೆಲ್? ಸರ್ ಇದು ಬಂದ್ಬಿಟ್ಟು 1,10,000 ಓಡಿದೆ ಸರ್. ಓಕೆ ಸರ್ ಏನ್ ಹೇಳಿದ್ದು ಗಾಡಿ ಪ್ರೈಸ್? 5,20,000. 5,20,000 ಫೈನಲ್ ಎಂಡ್ ರೇಟ್. ಸೊ ನೋಡ್ತಾ ಇರ್ಬೋದು ಇಷ್ಟು ಡೀಟೇಲ್ಸ್ ಎಲ್ಲ ಹೇಳಿದಕ್ಕೆ ಸರ್ಗೆ ತುಂಬಾ ಥ್ಯಾಂಕ್ಸ್. ಜಸ್ಟ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ನಿಮ್ಗೆ 100% ಏನೇ ಡೌಟ್ ಇದ್ರು ವೆರಿಫೈ ಮಾಡ್ತಾರೆ ನಿಮ್ಗೆ. ಇದೇ ತರ ಸ್ಟಾಕ್ ಚೇಂಜ್ ಆದಾಗೆಲ್ಲ ಕದಂಬ ಟ್ರಾವೆಲ್ಸ್ ಅಲ್ಲಿ ಬಂದು ವಿಡಿಯೋ ಮಾಡ್ತಿರ್ತೀವಿ. ಅಂಡ್ ನಿಮ್ಗೆ ಹಬ್ಬಕ್ಕೂ ಕೂಡ ಆಫರ್ ಎಲ್ಲ ಹೇಳಿದ್ದಾರೆ. ಸರ್ ಹಬ್ಬಕ್ಕೆ ಏನೇನು ಸರ್ ಆಫರ್? ಸರ್ ಅದೇನೆ ಈಗ ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ಯುಗಾದಿ ಹಬ್ಬ ಬರ್ತಾ ಇದೆ. ಆಕ್ಚುಲಿ ಒಳ್ಳೆ ಯುಗಾದಿ ಎಲ್ಲರಿಗೂ ಸಿಹಿ ಕೈ ಎರಡು ಇದ್ದೇ ಇರುತ್ತೆ. ಆಕ್ಚುಲಿ ಒಳ್ಳೇದಾಗ್ಲಿ. ಆಕ್ಚುಲಿ ಸಿಹಿನೇ ಜಾಸ್ತಿ ಇರ್ಲಿ ಸರ್. ಫುಲ್ ಕ್ಯಾಶ್ ಅಲ್ಲಿ ವೆಹಿಕಲ್ ತಗೊಂಡ್ರೆ ಈ ಸತಿ ಯುಗಾದಿ ಹಬ್ಬಕ್ಕೆ ಸರ್ ಆಲ್ರೆಡಿ ಸ್ಟಾರ್ಟ್ ಮಾಡ್ತೀನಿ ಸರ್ ಈಗಲಿಂದಲೇ. ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಆಗಿಂದ ಯುಗಾದಿ ಹಬ್ಬ ಇನ್ನೊಂದು ತಿಂಗಳಿದೆ. ಯುಗಾದಿ ಬಿಫೋರ್ ಈಗ್ಲೇನೆ ಆಫರ್ ಮಾಡ್ತೀವಿ. ಯುಗಾದಿ ಆಫ್ ಅಲ್ಲಿ ಸರ್ ಒಂದು ಫುಲ್ ಕ್ಯಾಶ್ ಅಲ್ಲಿ ತಗೊಂಡ್ರೆ ಫುಲ್ ಟ್ಯಾಂಕ್ ಡೀಸೆಲ್ ಫ್ರೀ ಸರ್. ನಮ್ ಕಡೆಯಿಂದ ಫುಲ್ ಟ್ಯಾಂಕ್ ಡೀಸೆಲ್ ಫ್ರೀ ಮಾಡ್ಕೊಡ್ತೀವಿ. ಆಮೇಲೆ ಲೋನ್ ಅಲ್ಲಿ ಆಕ್ಚುಲಿ ಲೋನ್ ಆಪ್ಷನ್ಸ್ ತಗೊಂಡ್ರೆ ಅದು 1% ಅಂತ ಬರುತ್ತೆ. ಆ ಲೋನ್ ಇಂದ ಏನಿರುತ್ತೆ ಟ್ರ್ಯಾಕ್ ನಂಬರ್, ಅದಕ್ಕೆ ಲೋನಿಗೆ 5,000 ರೂಪಾಯಿ ಕ್ಯಾಶ್ ಬ್ಯಾಕ್ ಕೊಡ್ತೀವಿ. ಲೋನಿಗೆ ಹೋದವ್ರಿಗೂ 5,000 ರೂಪಾಯಿ ಕ್ಯಾಶ್ ಬ್ಯಾಕ್ ಕೊಡ್ತೀವಿ. ಫುಲ್ ಕ್ಯಾಶ್ ಅಲ್ಲಿ ತಗೊಂಡವ್ರಿಗೆ ಫುಲ್ ಟ್ಯಾಂಕ್ ಡೀಸೆಲ್ ಫ್ರೀ.
ಇವೆರಡು ನಮ್ ಕಡೆ ಆಫರ್ ಯುಗಾದಿ ಹಬ್ಬಕ್ಕೆ ಮಾಡ್ಕೊಡ್ತಾ ಸೊ ಇದ್ದೀವಿ. ಇನ್ನು ಯುಗಾದಿ ಹಬ್ಬ ಆಲ್ಮೋಸ್ಟ್ ಒಂದು 25 ಹಾ. ಡೇಸ್ ಹತ್ತತ್ರ ಇದೆ. ಸೊ ಈ ಗ್ಯಾಪ್ ಅಲ್ಲಿ ಸ್ಟಾಕ್ ಎಲ್ಲ ಚೇಂಜ್ ಆದ್ರೆ ಹೌದು. ಮತ್ತೆ ಕೂಡ ಇನ್ನು ಯುಗಾದಿ ಬಿಫೋರ್ ಯುಗಾದಿ ತನಕ ಆಫರ್ ಇದ್ದೇ ಇದೆ ಸರ್. ಯುಗಾದಿ ಹಬ್ಬದ ಇನ್ನೊಂದು ವಿಡಿಯೋ ಮಾಡ್ಬಿಡೋಣ. ಒಂದೊಂದು ವಿಡಿಯೋ ಮಾಡ್ಬಿಡೋಣ. ಓಕೆ ಸರ್, ಥ್ಯಾಂಕ್ ಯು.